ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಮುಕ್ತಿಯನ್ನು ಪಡೆಯಲು ದೇವಾಲಯಗಳಲ್ಲಿ ಸಾಧ್ಯವಿಲ್ಲ, ದೇವರ ಆಶೀರ್ವಾದದಿಂದ ಸಾಧ್ಯ. ಮನುಷ್ಯನ ಕಾರ್ಯಾವಳಿಗಳಿಂದ ಸಾಧ್ಯವಿಲ್ಲ, ಆದರೆ ಮನುಷ್ಯನಿಂದ ಸಾಧ್ಯ. ಮನುಷ್ಯನ ವಿಚಾರಧಾರೆಗಳಿಂದ ಸಾಧ್ಯವಿಲ್ಲ, ಆದರೆ ಆ ಮನುಷ್ಯನ ಮನಸ್ಸಿನಿಂದ ಸಾಧ್ಯ. ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಒಂದಕ್ಕೊಂದು ತೊಡಕು ಮತ್ತು ಭಿನ್ನ ಮತ್ತು ವಿರೋಧಾಭಾಸವನ್ನು ನಾವು ಕಾಣ್ತೇವೆ. ಆದಾಗ್ಯೂ ಕೂಡ ಮುಕ್ತಿಯನ್ನು ಪಡೆಯಲು ಎಲ್ಲ ಕಡೆ ಅಲಿಯುವ ಬದಲು ಮನಸ್ಸಿನ ಮೇಲೆ ವಿಚಾರಧಾರೆಯನ್ನು ಕೇಂದ್ರೀಕರಿಸಿದಾಗ ಮನಸ್ಸೇ ಮುಕ್ತಿಯ ಬಾಗಿಲು ಎಂಬುದನ್ನು ತಿಳಿಯಬಹುದು. ಹಾಗಾದರೆ ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ, ಮಂತ್ರ, ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ, ಯೋಗ, ಮುದ್ರಾಭ್ಯಾಸ, ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ, ಹಾಗೆ ಇತರೆ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲೂ ಕೂಡ, ತಂತ್ರ ಮಂತ್ರ ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲೂ ಕೂಡ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಮನೆಗಳಲ್ಲಿ ವಾಮಾಚಾರದ ಸಮಸ್ಯೆ, ಆಫೀಸ್ಗಳಲ್ಲಿ ವಾಮಾಚಾರದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಆ ಸಮಸ್ಯೆ ನಿವಾರಣೆಗೆ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಇದೆ. ಹಾಗೆ ಹಣಕಾಸಿನ ಅನುಕೂಲಕ್ಕಾಗಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಹಾಗೆ ದೇಹದಲ್ಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ, ಆತ್ಮದ ಸಮಸ್ಯೆಗಳು, ವಾಮಾಚಾರ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ, ಅದರಿಂದ ಉಂಟಾಗಿರ್ತಕ್ಕಂಥ ರೋಗ ರುಜಿನಿಗಳ ನಿವಾರಣೆಗೆ ಎರಡು ರೀತಿಯಾಗಿ ಆಯಿಲ್ ಲಭ್ಯ ಇದೆ. ದೇಹಕ್ಕೆ ಹಚ್ಚೋದು ಬೇರೆ, ತಲೆಗೆ ಹಚ್ಚತಕ್ಕಂಥದ್ದು ಬೇರೆ. ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಅನುಕೂಲಕ್ಕಾಗಿ ಮತ್ತು ಸಮಸ್ಯೆಗಳ ನಿವಾರಣೆಗೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ರೋಗ ರುಜಿನಿಗಳ ನಿವಾರಣೆಗೆ ಯಂತ್ರ ಕೂಡ ಮಾಡಿಸ್ಬೋದು. ಅದು ಕೂಡ 6364205078 ಈ ನಂಬರ್ಗೆ ಕರೆಯನ್ನು ಮಾಡಿ ಆರ್ಡರ್ ಮಾಡ್ಬೋದು. ಅನ್ಯಥ ಕರೆಗಳನ್ನು ಮಾಡದಿರಿ. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡ್ಬೋದು ಅಥವಾ ವಾಟ್ಸಪ್ ಮೂಲಕ ವಿಚಾರಗಳನ್ನು ತಿಳಿಬೋದು. ಈಗ ವಿಡಿಯೋದ ವಿಚಾರಕ್ಕೆ ಬರೋಣ. ಮನಸ್ಸಿದ್ದರೆ ಮಾರ್ಗ ಎಂಬುದನ್ನು ನೀವು ಕೇಳಿದ್ದೀರಿ. ಹಾಗಿದ ಮೇಲೆ ಮನಸ್ಸೆಂದರೇನು? ಆ ಮನಸ್ಸಿನಲ್ಲಿ ಮಾರ್ಗವಾದರೂ ಹೇಗೆ? ಮನಸ್ಸೆಂದರೆ ಸರ್ವಸ್ವವು ಮನುಷ್ಯನಿಗೆ. ಮನಸ್ಸೆಂದರೆ ಸರ್ವಸ್ವವು ಮನುಷ್ಯನಿಗೆ. ಹೇಗೆ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಮಾರ್ಗ ಇದೆಯಲ್ಲ. ಯಾವುದೇ ಒಬ್ಬ ಮನುಷ್ಯ ಸುಖ ಪಡುವುದಾಗಲಿ, ದುಃಖಕ್ಕೆ ದಾರಿ ಮಾಡಿಕೊಳ್ಳುವುದಾಗಲಿ, ಅದು ಮಾರ್ಗದ ಮೂಲಕ ಮಾತ್ರ. ಯಾರಾದರೂ ಹೇಳ್ತಾ ಇರ್ತಾರೆ ಕೇಳಿ, ಒಳ್ಳೇದು ಮಾಡ್ಕೊಳ್ಳೋದಕ್ಕೂ ಈ ಮನುಷ್ಯನೇ ಕಾರಣ, ಕೆಟ್ಟದ್ದನ್ನು ಮಾಡ್ಕೊಳ್ಳೋದಕ್ಕೂ ಈ ಮನುಷ್ಯನೇ ಕಾರಣ. ಆ ಮಾರ್ಗವನ್ನು ಅನುಸರಿಸಿದ್ದೇ ಯಶಸ್ಸಿಗೆ ಕಾರಣ, ಮಾರ್ಗವನ್ನು ಅನುಸರಿಸಿದ್ದೇ ನರಕಕ್ಕೆ ಕಾರಣ, ನಾಶಕ್ಕೆ ಕಾರಣ ಎಂಬುದನ್ನು ತಿಳಿದವರು, ಅರಿತವರು ಮನುಷ್ಯ ಜಾತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಇದರರ್ಥ ಮನಸ್ಸಿದ್ದರೆ ಮಾರ್ಗ ಅಂದರೆ ಮನಸ್ಸಿನಲ್ಲಿ ಮಾರ್ಗವಿದೆ. ಕಲ್ಯಾಣಕ್ಕೂ ಮಾರ್ಗ, ಪತನಕ್ಕೂ ಮಾರ್ಗ, ಹಾಗಿದ್ದ ಮೇಲೆ ಮುಕ್ತಿಗೂ ಮಾರ್ಗ. ಈ ಮುಕ್ತಿ ಎಂದರೇನು ಎಂಬತಕ್ಕಂಥ ಪ್ರಶ್ನೆ ಬರುತ್ತೆ. ಜೀವಸಂಕುಲ ಎಂಬತಕ್ಕಂಥದ್ದು, ಮನುಷ್ಯ ಜಾತಿ ಎಂಬತಕ್ಕಂಥದ್ದು ಈ ಭೂಮಂಡಲದಲ್ಲಿ ಆತ್ಮಕ್ಕೆ ಜೀವಾತ್ಮವನ್ನು ಸೇರಿಸಿ ಅದಕ್ಕೆ ಪಂಚತತ್ವದ ದೇಹವನ್ನು ಹೊಂದಿ ಆಚರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಜೀವನ ಹೇಗಿರುತ್ತೆ ಎಂಬುದನ್ನು ನೋಡಲು ಬಂದಿರುವ ಕಾರಣ ಒಳಿತು ಕರ್ಮಗಳಿಗೆ ಯಾವುದೇ ಶೇಷ ಫಲವಿಲ್ಲ, ಆದರೆ ದುಷ್ಕರ್ಮಗಳಿಗೆ ಅದನ್ನು ಇಲ್ಲೇ ತೀರಿಸಬೇಕು ಎಂಬ ಕಾರಣಕ್ಕೆ ಈ ಭೂಮಂಡಲದಲ್ಲಿ ಜೀವಿಸುವ ಜೀವ ಪುನರಪಿ ಜನನಂ ಪುನರಪಿ ಮರಣಂಗೆ ದುಷ್ಕರ್ಮಗಳ ಕಾರಣ ಮತ್ತು ಸುಕರ್ಮದಿಂದಲೂ ಕೂಡ ಪುನಃ ಪುನಃ ಜನ್ಮವನ್ನು ಪಡೆಯಿತು. ಆ ಜನ್ಮವನ್ನು ಪಡೆದಂತಹ ಸಂದರ್ಭದಲ್ಲಿ ಅದರ ಕರ್ಮಗಳೆಲ್ಲವನ್ನೂ ಕೂಡ ಕಳೆದುಕೊಳ್ತಕ್ಕಂಥ ವಿಭಾಗವೇ ಈ ಭೂಮಿ, ಕರ್ಮಭೂಮಿ. ಇದು ಕರ್ಮಭೂಮಿ ಅಂತ ನಾವು ಕರಿತೇವೆ. ಕರ್ಮ ಮಾಡಲೇಬೇಕು. ಕರ್ಮ ಇಲ್ಲದಿದ್ದವರಿಗೆ ಇಲ್ಲಿ ಸ್ಥಾನವೇ ಇಲ್ಲ. ಹಣೆ ಬರ ಮುಗೀತು, ಅದಕ್ಕೆ ಹೋದ್ರು ಬಿಡಿ. ಹಣೆ ಬರ ಅಂದ್ರೇನು? ಇಲ್ಲಿ ಕರ್ಮ ಎಷ್ಟಿತ್ತು ಅಲ್ಲಿವರೆಗಿದ್ರು, ಆಮೇಲೆ ಹೋದ್ರು ಸುತ್ತು ಹೋದ್ರು ಅಂತ. ಅದು ಮುಕ್ತಿ ಎಂದರೇನು? ಯಾರ ಜೊತೆಗೂ ಕೂಡ, ಯಾರ ಜೊತೆಗೆ ಅಂದರೆ ಮನುಷ್ಯ ಜೀವ, ಪ್ರಾಣಿ, ಪಕ್ಷಿ, ಜೀವ, ಜಂತು, ಮರ, ಗಿಡ
ಇವುಗಳದ್ದು ಯಾವುದೇ ಋಣ, ಅನ್ನದ ಋಣ, ತಂದೆ ತಾಯಿಯ ಋಣ, ಗುರುಗಳ ಋಣ, ನೆಲದ ಋಣ, ಮಣ್ಣಿನ ಋಣ ಅಂತ ನಾವು ಕರಿತೇವೆ. ಹಾಗೆ ಜೀವಗಳ ಋಣ ಕೂಡ ಇರುತ್ತೆ, ಸುಖದ ಋಣ ಇರುತ್ತೆ, ದುಃಖವನ್ನು ಕೊಟ್ಟಿರ್ತಕ್ಕಂಥದ್ದು ಋಣ ಇರುತ್ತೆ. ಈ ಎಲ್ಲ ಋಣಗಳಿಂದ ಮುಕ್ತಿಯನ್ನು ಮುಕ್ತಾಯವನ್ನು ಪಡಿತಕ್ಕಂಥದ್ದೇ ಮುಕ್ತಿ. ಕಾರಣ ಈ ದೇಹ ಎಂಬತಕ್ಕಂಥ ಹೋದಿಕೆಯನ್ನು ನಾನು ಪುನಃ ಪಡೆದು ಸುಖ ದುಃಖಗಳಲ್ಲಿ ಭಾಗಿಯಾಗುವುದಿಲ್ಲ. ನನಗೆ ಈ ಜೀವನದಲ್ಲಿ ನಾನು ನೋಡಿದ್ದೇನೆ, ಇನ್ನು ನೋಡೋದಿದೆ ಅಂದರೆ ತಪ್ಪುಗಳನ್ನು ಮಾಡ್ತಾನೆ ಇದ್ದಾರೆ ನೋಡಿ, ಅವ್ರು ಮುಂದಕ್ಕೆಲ್ಲ ಹುಡ್ತಾರೆ. ನಾವು ಮುಂದೆ ಹುಡ್ತೇವೆ, ಮುಂದಕ್ಕೆ ಏನು ಬೇಕೋ ಅದು ನಾವು ಮಾಡ್ಕೋತೀವಿ ಅಂತಾರೆ. ಸ್ವತಂತ್ರರು, ಭಗವಂತನ ಹಸ್ತಕ್ಷೇಪನೇ ಇಲ್ಲ. ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ನಿನಗೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ ಫಲ ನಿನಗೆ. ಕ್ರಿಯೇಟರ್, ಸೃಷ್ಟಿಕರ್ತ, ಹಾಗೆಯೇ ಅದನ್ನು ಮುನ್ನಡೆಸ್ತಕ್ಕಂತಹ ಪಾಲನಕರ್ತ, ಅಂದರೆ ರಚನಾಕಾರ, ತನ್ನನ್ನು ತಾನು ರಚನೆ ಮಾಡ್ಕೊಂಡು ಪಾಲನೆ ಪೋಷಣೆಯನ್ನು ಮಾಡ್ಕೋತಾ ಇರ್ತಾನೆ. ಹಾಗೆ ಡಿಸ್ಟ್ರಾಯರ್, ಅಂದರೆ ನಾಶವನ್ನು ಕೂಡ ತಾನೇ ತನ್ನ ಕರ್ಮದಿಂದ, ದುಷ್ಕರ್ಮದಿಂದ ತನ್ನನ್ನು ತಾನು ನಷ್ಟಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಹಾಗೆ ಕ್ರಿಯೇಟರು ಹೌದು, ಹಾಗೆ ತನ್ನ ಪಾಲನೆಯನ್ನು ಪೋಷಣೆಯನ್ನು ಮಾಡ್ಕೊಳ್ತಕ್ಕಂಥ ಮೇಂಟೈನರ್ ಕೂಡ ಹೌದು, ಹಾಗೆ ಡಿಸ್ಟ್ರಾಯರ್ ಕೂಡ ಹೌದು. ಹೀಗಿದ್ದಾಗ ಒಳಿತು ಕರ್ಮಕ್ಕೆ ಒಳಿತು ಫಲ, ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲ ಎಂಬುದನ್ನು ತನ್ನಿಂದ ತಾನೇ ನಿಶ್ಚಯಿಸಿ ಕಾರ್ಯವನ್ನು ಕಾರ್ಯಗತಗೊಳಿಸಿ ಅದರ ಫಲವನ್ನೂ ತಾನೇ ಅನುಭವಿಸ್ತಕ್ಕಂತಹ ಜೀವ ಎಲ್ಲರೊಂದಿಗೆ ಈ ಕರ್ಮ ಸಂಬಂಧಗಳನ್ನು ಮುಕ್ತಾಯಗೊಳಿಸಿ ದೇಹ ಎಂಬತಕ್ಕಂಥ ಹೊದಿಕೆಯನ್ನು ಕಳಚಿ ತನ್ನ ಶುದ್ಧತೆಯನ್ನು ಇನ್ನೂ ಹೆಚ್ಚಿನ ಪರಿಶುದ್ಧತೆಯನ್ನಾಗಿ ಪರಿವರ್ತಿಸಿ ಜೀವಾತ್ಮವನ್ನು ನಂತರ ಆತ್ಮಸ್ವರೂಪದಲ್ಲಿ ಪರಿವರ್ತಿಸಿ ಅನ್ಯ ಲೋಕಗಳತ್ತ, ಆತ್ಮ ಅಮರ, ಅನ್ಯ ಲೋಕಗಳತ್ತ ಸಾಕ್ತಕ್ಕಂಥ ವಿಧಾನಕ್ಕೆ ಈ ಭೂಮಂಡಲದಲ್ಲಿ ಕಾರ್ಯಕ್ಷೇಪಗಳು ಏನಿದ್ದಾವೆ ಅದರಿಂದ ತನ್ನನ್ನು ತಾನು ದೂರ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಮುಕ್ತಿ ಅಂತಾರೆ. ಅದು ಯಾವುದರಿಂದ ಸಾಧ್ಯ? ಮನಸ್ಸು ನನಗೆ ಸಾಕಪ್ಪ ಅನ್ಸದೆ ಸಾಕು, ಇಲ್ಲ ಮನಸ್ಸು ನನಗೆ ಬೇಕಪ್ಪ ಅಂದರೆ ಬೇಕು. ಏನು? ಇನ್ನೊಂದು ಜೀವನ ಬೇಕು, ನಾನು ಈ ಜೀವನದಲ್ಲಿ ಸೈಂಟಿಸ್ಟ್ ಆಗಬೇಕು, ಈ ಜೀವನದಲ್ಲಿ ಮಾಸ್ಟರ್ ಆಗಬೇಕು, ಈ ಜೀವನದಲ್ಲಿ ಟೀಚರ್ ಆಗಬೇಕು, ಈ ಜೀವನದಲ್ಲಿ ರಾಜಕೀಯದವ್ರು ಅದಾಗಬೇಕಿದ್ದಾವೆ, ಏನಾದರೂ ಒಂದು ಇಚ್ಛೆ ಇರುತ್ತೆ. ಹೆಣ್ಣಾಗಬೇಕು, ಗಂಡಾಗಬೇಕು, ಅದಾಗಬೇಕು, ಇದಾಗಬೇಕಂತ ಇಚ್ಛೆಗಳು ನೋಡಿ ಎಲ್ಲ ಏನೇನೋ ಹೇಳ್ಕೊತಾ ಇರ್ತಾರೆ. ಆ ಎಲ್ಲಿಂದ ಬರುತ್ತೆ? ಮನಸ್ಸಿಂದ ಬರುತ್ತೆ. ಹಾಗಾಗಿ ಮನಸ್ಸೇ ಮೋಕ್ಷಕ್ಕೆ ದಾರಿ. ಅಂದರೆ ಯಾವಾಗ ಮನಸ್ಸನ್ನು ನಿಯಂತ್ರಿಸಿ ಇಚ್ಛೆಗಳಿಗೆ ಕಡಿವಾಣವನ್ನು ಹಾಕಿ ಆ ಮನಸ್ಸಿನ ಮೂಲಕ ತನ್ನ ಪೂರ್ವದ ಕರ್ಮಗಳನ್ನು ಕಳೆಯುತ್ತಾ ಹಂಗಾಮಿ ಕರ್ಮಗಳನ್ನು ರಚಿಸಿಕೊಳ್ಳದೆ, ಭವಿಷ್ಯತ್ ಕರ್ಮಗಳನ್ನು ರಚಿಸಿಕೊಳ್ಳದೆ ತನ್ನನ್ನು ತಾನು ಮುಕ್ತಗೊಳಿಸಿಕೊಳ್ತಕ್ಕಂತಹ ಕರ್ಮಫಲಗಳಿಂದ ಒಳ್ಳೇದು ಮಾಡಿದ್ರೂ ಅನುಭವಿಸ್ಬೇಕು, ಕೆಟ್ಟದ್ದು ಮಾಡಿದ್ರೂ ಭೂಮಿಯಲ್ಲಿ ಅನುಭವಿಸ್ಬೇಕು. ಇದೆರಡರಿಂದನೂ ಕೂಡ ಅದು ಮುಕ್ತವಾಗಬೇಕು. ಕರ್ಮಾತೀತ ಭಾವನೆಗಳು ಇರಬಾರ್ದು. ಕರ್ಮ ಮಾತ್ರ ಅಲ್ಲ, ಯಾರ ಮೇಲೆ ಅತಿಯಾದಂಥ ಪ್ರೀತಿ ಇರೋದು, ಅತಿಯಾದಂಥ ಮೋಹ ಇರ್ತಕ್ಕಂಥದ್ದು, ಹಣದ ಮೇಲಾಗಿರ್ಬೋದು, ಸ್ಥಾನದ ಅಧಿಕಾರದ ಮೇಲಾಗಿರ್ಬೋದು, ಹೆಣ್ಣಿನ ಮೇಲಾಗಿರ್ಬೋದು, ಗಂಡಿನ ಮೇಲಾಗಿರ್ಬೋದು, ಗಿಡ, ಪಶು, ಪಕ್ಷಿ, ಜೀವ, ಜಂತು, ಈ ಭೂಮಂಡಲದ ಮೇಲೆ, ಜಾಗದ ಮೇಲೆ, ಯಾವುದರ ಮೇಲಾದ್ರೂ ಕೂಡ ಮನುಷ್ಯನಿಗೆ ಮೋಹ ಇದ್ದರೆ ಮುಕ್ತಿ ಇಲ್ಲ. ಅದು ಎಲ್ಲಿಂದ ಬರುತ್ತೆ? ಮನಸ್ಸಿನಿಂದ, ಇಚ್ಛೆಗಳು ಪ್ರಕಟವಾಗಿ. ಅದರಿಂದಾಗಿ ಕರ್ಮಾತೀತ, ಭಾವಾತೀತ, ಗುಣಾತೀತ. ಗುಣ ಅಂದ್ರೇನು? ಸಾತ್ವಿಕ, ರಜೋಗುಣ, ತಮೋಗುಣ. ಒಳ್ಳೆ ಮನುಷ್ಯನೂ ಆಗಿರಬಾರ್ದು, ಒಳ್ಳೆ ಮನುಷ್ಯ ಕೆಟ್ಟ ಮನುಷ್ಯನೂ ಆಗಿರ್ಬೋದು, ಹಾಗೆ ಕೆಟ್ಟ ಮನುಷ್ಯನೂ ಆಗಿರಬಾರ್ದು. 3 ಗುಣಗಳಿಂದ ಮುಕ್ತವಾಗಿರಬೇಕು. ತಟಸ್ಥ ಸ್ಥಿತಿ. ಒಳ್ಳೆಯವರು ಅಲ್ಲ, ಒಳ್ಳೆಯವರು, ಕೆಟ್ಟವರು ಅಲ್ಲ. ಈ 3 ಗುಣಗಳಿಂದ ಮುಕ್ತವಾಗಬೇಕು. ಅದು ಯಾವುದರಿಂದ ಸಾಧ್ಯ? ಮನಸ್ಸಿನಿಂದ ಸಾಧ್ಯ. ಅದಕ್ಕೆ ನಿರ್ಲೇಪ ಸ್ಥಿತಿ ಅಂತ ನಾವು ಕಾಯ್ತೇವೆ. ನಿರ್ಲಿಪ್ತ ಸ್ಥಿತಿ. ಈ ನಿರ್ಲಿಪ್ತ ಸ್ಥಿತಿ 3 ಭಾವಗಳನ್ನು ಕೂಡ ದೂರೀಕರಿಸಿರುತ್ತೆ. ಕರ್ಮಾತೀತ, ಗುಣಾತೀತ, ಭಾವಾತೀತ. ಈ 3ರಿಂದಲೂ ಯಾರು ಹೊರತಾಗಿರ್ತಾರೆ ಅದಕ್ಕೆ ನಿರ್ಲಿಪ್ತಾವಸ್ಥೆ ಅಂತ ನಾವು ಕರೀತೇವೆ. ಇದಕ್ಕೆ ಕಾರಣ ಮನಸ್ಸೇ. ಹಾಗಿದ್ಮೇಲೆ ಮನಸ್ಸು ಮೋಕ್ಷವನ್ನು ನೀಡುತ್ತದೆ. ಮನಸ್ಸಿನಲ್ಲಿ ಉತ್ಪನ್ನವಾಗ್ತಕ್ಕಂಥ ವಿಷಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಸಮತೋಲನವಾಗಿರಿಸಿ ಸಾತ್ವಿಕ ಸಕಾರಾತ್ಮಕ ಆಚರಣೆ ವಿಚಾರಗಳೊಂದಿಗೆ ಜೀವ ನಿರಂತರ ಭಗವಂತನ ಸ್ಮರಣೆಯಲ್ಲಿ ಸಾಗಿದರೆ ಮನಸ್ಸಿನಿಂದ ಮುಕ್ತಿ ಸಾಧ್ಯ. ಅದಕ್ಕೆ ಮೊದಲೇ ಹೇಳಿದೆ,
ದೇವಾಲಯಕ್ಕೆ ಹೋದರೂ ಮುಕ್ತಿ ಇಲ್ಲ. ಅದು ಭಗವಂತನ ಆಶೀರ್ವಾದದಿಂದ ಸಾಧ್ಯ. ಅಪ್ಪ ನನಗೆ ಸಾಕು, ನಾನು ಈ ಜನ್ಮದಲ್ಲಿ ಆ ಜನ್ಮದಲ್ಲಿ ಏನೇನು ಬೇಕು, ಈ ಜೀವನ ಹೇಗಿರುತ್ತೆ, ಮನುಷ್ಯ ಜೀವನ ಹೇಗಿರುತ್ತೆ ಅಂತ ನಾನು ನೋಡಿದ್ದೆ. ನನಗೆ ಇಲ್ಲಿನ ಪಯಣ ಸಾಕು, ನನಗೆ ಮುಂದಕ್ಕೆ ಪ್ರವಾಸಕ್ಕೆ ದಾರಿಯನ್ನು ಮಾಡು ಅಂತ ಪ್ರಾರ್ಥನೆ ಮಾಡಿದಾಗ ಭಗವಂತನ ಆಶೀರ್ವಾದ ಸಿಕ್ಕದೆ ಆಗ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು, ವಿಷಯಗಳಲ್ಲಿ ಲಗಾಮನ್ನು ಹಾಕ್ತಕ್ಕಂಥದ್ದು, ನಿಯಂತ್ರಿಸ್ತಕ್ಕಂಥದ್ದು, ವಿಷಯ ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದು, ನಂತರದಲ್ಲಿ ಆ ವಿಷಯದ ಮೂಲಕ ಮನಸ್ಸನ್ನು ಸ್ಥಿರತ್ವದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದತಕ್ಕಂಥದ್ದು ಸಾಧ್ಯವಿದ್ದಾಗ ಮನಸ್ಸು ಮೋಕ್ಷಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ಭಗವಂತನ ಆಶೀರ್ವಾದದಿಂದ ಸಾಧ್ಯ. ವಿಚಾರಧಾರೆಗಳಿಂದ ಆಗೋದಿಲ್ಲ, ಅದರ ಮನಸ್ಸಿನಿಂದ ಆಗುತ್ತೆ. ವಿಚಾರಧಾರೆಗಳು ಮತ್ತೆ ಮತ್ತೆ ಹೊಸ ಹೊಸ ಆಚರಣೆ, ಇಚ್ಛೆಗಳನ್ನು ಉತ್ಪನ್ನ ಮಾಡ್ತಾನೇ ಇರುತ್ತೆ. ಈ ಮನುಷ್ಯನಿಗೆ ಎಷ್ಟಿದ್ರೂ ಸಾಕಾಗೋದಿಲ್ಲ. ಆ ಇಚ್ಛೆಗಳನ್ನು ಉತ್ಪನ್ನ ಮಾಡ್ತಾರೆ. ಅದೇನಾಗುತ್ತೆ, ಪುನರಪಿ ಜನನಂ ಪುನರಪಿ ಮರಣಂ. ಅದಕ್ಕೂ ಕೂಡ ಭಗವಂತನ ಬಲು ನಿಯಮಾವಳಿ ಇದೆ. 7 ಜನ್ಮಗಳು, ಯಾವುದು ಸುಸ್ಥಿತಿಯ 7 ಮನುಷ್ಯ ಜನ್ಮಗಳು, ಅದರಲ್ಲೇ ಏನಾದ್ರು ಮುಕ್ತಿ ಪಡ್ಕೋಬೇಕು. ಇಲ್ಲಿದ್ರೆ ಯಾವ ಪ್ರಾಣಿ ಆಗ್ಬೋದು, ಪಕ್ಷಿ ಆಗ್ಬೋದು, ಜೀವ ಆಗ್ಬೋದು, ಜಂತು ಆಗ್ಬೋದು, ಮೋಕ್ಷ ಪಡಿಬೋದು, ಮತ್ತೇನಾದ್ರು ಒಂದು ಗತಿಗೆ ಹೋಗ್ಬೋದು. ಇದನ್ನು ಕೂಡ ನಿಯಂತ್ರಣದ ಸೃಷ್ಟಿ ವ್ಯಾಪ್ತಿಯಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಮನಸ್ಸು ಎಂಬತಕ್ಕಂಥದ್ದೇನಿದೆ, ಈ ಮನಸ್ಸಿನ ಮೂಲಕ ಮುಕ್ತಿಧಾಮವನ್ನು ತಲುಪಲು, ಅಂದರೆ ಭೂಮಂಡಲದ ಎಲ್ಲ ಕಾರ್ಯಕಲಾಪಗಳಿಂದ ತನ್ನನ್ನು ತಾನು ದೂರೀಕರಿಸಿಕೊಳ್ತಕ್ಕಂಥದ್ದು, ನಂತರದಲ್ಲಿ ಶ್ವೇತ ಶುಭ್ರ ಶಾಂತ ಶಕ್ತಿಯುತ ಜ್ಞಾನಯುತವಾದಂತಹ ಜೀವಾತ್ಮದಿಂದ ಆತ್ಮಸ್ವರೂಪಕ್ಕೆ ತನ್ನನ್ನು ತಾನು ಯೋಗಾಭ್ಯಾಸದಿಂದ, ಧ್ಯಾನಾಭ್ಯಾಸದಿಂದ, ಭಗವಂತನ ಸ್ಮರಣೆಯಿಂದ ಪರಿವರ್ತನೆಗೊಳಿಸಿಕೊಂಡು ಮುಂದಿನ ಲೋಕಗಳತ್ತ ಸಾಕ್ತಕ್ಕಂಥದ್ದು. ಅದಕ್ಕೆ ಮನಸ್ಸೇ ಮಾರ್ಗ, ಮನಸ್ಸೇ ಕೇಂದ್ರ. ಮನಸ್ಸಿಗೆ ಗುರು ಯಾರು? ಆತ್ಮ. ಆತ್ಮಕ್ಕೆ ಗುರು ಯಾರು? ಪರಮಾತ್ಮ. ಹಾಗಾಗಿ ಅರಿವು ಎಂಬತಕ್ಕಂಥದ್ದು, ಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ಗುರು. ಆ ಗುರು ಯಾರು? ಆತ್ಮ. ಆತ್ಮ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದೆ. ಅದರಿಂದಾಗಿ ಎಲ್ಲೆಲ್ಲೋ ಹುಡ್ಕೊಳ್ಳೋದಕ್ಕಿಂತ ತನ್ನನ್ನು ತಾನು ಅರಿಯುವ ಧ್ಯಾನದ ಮೂಲಕ ಪ್ರಯತ್ನ ಮಾಡಿ ಮನಸ್ಸಿನ ಮೂಲಕ ಮೋಕ್ಷವನ್ನು ಪಡಿತಕ್ಕಂಥದ್ದು ಸಾಧ್ಯ ಇದೆ ಅಂತ ಹೇಳ್ತಾರೆ. ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.